ಮಾಡ್ತೀವಿ. ಯಾವುದು ಶುರು ನಾವು ಹೇಳಿದ್ದೀನಿ, ನಾನು ಆಗಲೇ ಪ್ರಕಟಣೆ ಮಾಡಿದ್ದೀನಲ್ಲ, ಇಲಾಖೆ ವತಿಯಿಂದ ನಾವು ಟೋಯಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ದರು, ಏನೋ ಕಾಂಟ್ರ್ಯಾಕ್ಟು, ಅದು ಕಾಂಟ್ರ್ಯಾಕ್ಟ್ ಯಾರಿಗೂ ಕೊಡಲ್ಲ, ಇಲಾಖೆ ವತಿಯಿಂದನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಅದು ಪ್ರಕಾರ ಮಾಡ್ತೀವಿ. ನೋಡಿ, ನಮ್ಮ ಟ್ರಾಫಿಕ್ಕಿಗೆ ಅರ್ಧ ಸಮಸ್ಯೆ ರಸ್ತೆಯಲ್ಲಿ ವೆಹಿಕಲ್ಸ್ ನಿಲ್ಲಿಸೋದು, ಎಲ್ಲಿ ಪಾರ್ಕಿಂಗ್ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ರಸ್ತೆ ಮಾಡಿರೋದು ಏನಕ್ಕೆ? ಜನ ಓಡಾಡೋದಕ್ಕೆ, ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದ್ದಾರೆ. ಅದು ಇವತ್ತು ನಾನು BBMP ಇನ್ಚಾರ್ಜ್ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು. ಆದರೆ ರಸ್ತೆಗಳಲ್ಲಿ ಮೇಯ್ನ್ ರೋಡ್ಸು, ಆರ್ಟರೀಸ್ ಏನು ಕರಿತೀವಿ, ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ನಿಲ್ಲಿಸ್ತಾರೆ ಅಂತಂದಾಗ ಅದನ್ನು ಟೋ ಮಾಡಿ ಆಚೆ ತೊಗೊಂಡೋಗಿ ಮಾಡೋದು. ಪೊಲೀಸರು ಒಂದು ರೀತಿಯಲ್ಲಿ ಅಮಾನವೀಯವಾಗಿ ಪಬ್ಲಿಕ್ ಜೊತೆ ವರ್ತಿಸ್ತಾ ಇದ್ರು ಟೋಯಿಂಗ್ ಸಂದರ್ಭದಲ್ಲಿ. ಈಗ ಯಾವ ರೀತಿ ಈಗ ಮಾನವೀಯತೆಯಿಂದ ವರ್ತಿಸಕ್ಕೆ ಮಾಡೋಣ. ಏನೂ ಆಗೋದಿಲ್ಲ. ಜಟಾಪಟಿ ಆದರೆ ಕಾನೂನಿಲ್ವಾ? ಅವೆಲ್ಲ ಆಗುತ್ತೆ. ಆದಾಗ ಅದನ್ನು ಯಾವ ರೀತಿ ಅದನ್ನು ಬಗೆಹರಿಸ್ಬೇಕೋ ಬಗೆಹರಿಸೋಣ, ಶಾಂತಿಯಿಂದ ಬಗೆಹರಿಸ.